ಕೊಲೆ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಡಿಬಾರ್ದಾಗಿತ್ತು. ಯಾಕೆ ಅಂತಂದರೆ ಯಾವಾಗಲೂ ಕೊಲೆ ಮಾಡಬೇಕಾದ್ರೆ ಮುಚ್ಚು ಮರೆ ಮಾಡಿ ಯಾರಾದರೂ ನಿರ್ಜನವಾದಂಥ ಪ್ರದೇಶ ಇದ್ದಲ್ಲಿ ಇಂಥ ಒಂದು ಸಂದರ್ಭದನ್ನು ಉಪಯೋಗಿಸ್ಕೊಂಡು ಕೊಲೆ ಆಗ್ತಾ ಇರ್ತವೆ. ಆದರೆ ರಾಜಾರೋಷವಾಗಿ ಮನೆಗೆ ಬಂದು ಮನೆಯಲ್ಲಿ ಮಲಗಿದಂಥವ್ರನ್ನ ಎಬ್ಬಿಸಿ ಮೇಲೆ ಅದು ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅಂದರೆ ಈ ಕೊಲೆ ಮಾಡೋದಕ್ಕೆ ಅಂಥ ಒಂದು ಕ್ರೌರ್ಯತೆ ಇದಲ್ಲಿ ಮನೆ ಮಾಡ್ಕೊಂಡು ಇರ್ಬೋದು. ಇಂಥ ಕೊಲೆಗಳು ಆಗಬಾರ್ದು ಅನ್ನುವಂಥದ್ದು ನಮ್ಮದೆಲ್ಲ ಅಪೇಕ್ಷೆ ಆಗಿದೆ. ಆಗಬಾರ್ದು ಇಂಥದಕ್ಕೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು. ತನ್ನ ಸರ್ಕಾರ ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಕೊಲೆ ಮಾಡಿದವನಿಗೆ ಶಿಕ್ಷೆಯನ್ನು ಕೊಡಬೇಕು. ನೇಹ ಹೇಳ್ಕೊಂಡು ಅದು ಒಂದು ಅವನಿಗೆ ಪರಿಣಾಮ ಆಗಿರ್ಬೋದು, ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗಿರ್ಬೋದು. ಅದು ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತಕೊಂಡಿದ್ದೆ. ಆದ್ದರಿಂದ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಆಗಿರಬೇಕು. ಅದರ ಜೊತೆಗೇನೆ ಅವನ ಮನಸ್ಸಿನಲ್ಲಿ ಇದ್ದಂಥ ಈ ಕ್ರೌರ್ಯ ಏನೈತೆ ಆ ಹುಡುಗಿ ಬಗ್ಗೆ ಇದ್ದಂಥದ್ದು ಅದನ್ನು ತುಂಬ ಅಮಾನವೀಯವಾಗಿ ಮಾಡಿದ್ದಾನೆ. ಕಾನೂನಿನ ಭಯ ಎಲ್ಲರಿಗೂ ಇದೆ. ಇಂಥ ಕೆಲವರಿಗೆ ಕಾನೂನಿನ ಭಯ ಇರೋದಿಲ್ಲ. ಅಂಥವ್ರು ಇದು ಮಾಡಿ ಕಾನೂನು ಅಂಥವರಿಗೂ ಕೂಡ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಕಾನೂನು ಬಳಕೆ ಆಗಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.